ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ರಾಜ್ಯಕ್ಕೆ ಭಾರಿ ಹಿನ್ನಡೆಯಾಗಿದೆ. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಸೂಚನೆ ಹೊರಡಿಸಲಾಗಿದೆ. ಸಿಡಬ್ಲ್ಯೂಎಂಎ ಆದೇಶವನ್ನ ಪಾಲಿಸೋದಕ್ಕೆ ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ತಮಿಳುನಾಡಿಗೆ ಮುಂದಿನ 15 ದಿನ ನೀರು ಹರಿಸೋದಕ್ಕೆ ಸೂಚನೆ ನೀಡಲಾಗಿದೆ. ವಾದ ಪ್ರತಿವಾದವನ್ನ ಆಲಿಸಿ ವಿಚಾರಣೆ ಮುಂದೂಡಿಕೆ ಮಾಡಿದೆ ಸುಪ್ರೀಂ ಕೋರ್ಟ್. ಈ ಬಗ್ಗೆ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಸುಪ್ರೀಂ ಕೋರ್ಟ್. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ರಾಜ್ಯಕ್ಕೆ ಭಾರಿ ಹಿನ್ನಡೆಯಾಯಿತು. ಒಂದೆಡೆ ಈಗಾಗಲೇ ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿ ಎರಡೂ ಕೂಡ ಕೊಟ್ಟಿರುವಂತಹ ಆದೇಶವನ್ನ ಚಾಲೆಂಜ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯಕ್ಕೆ ಜಯ ಸಿಗತ್ತೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಆದರೆ ಎಲ್ಲೂ ಕೂಡ ಹಿನ್ನಡೆಯಾಯಿತು. ತಮಿಳುನಾಡಿಗೆ ಮುಂದಿನ 15 ದಿನ ನೀರು ಹರಿಸೋದಕ್ಕೆ ಸೂಚನೆ ನೀಡಲಾಗ್ತಾ ಇದೆ. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಭಾರಿ ಹಿನ್ನಡೆ ಆಗ್ತಾ ಇದೆ. ರಾಜ್ಯಕ್ಕೆ ಹಿನ್ನಡೆಯಾಗಿದೆ. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಸೂಚನೆ ನೀಡಲಾಗಿದೆ. ಸಿಡಬ್ಲ್ಯೂಎಂಎ ಆದೇಶವನ್ನು ಪಾಲಿಸಬೇಕು ಅಂತ ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಡ್ತು. ಅವರೇನು ಆದೇಶ ಕೊಟ್ಟಿದ್ದಾರೆ ಅದನ್ನು ಪಾಲಿಸಿ. ನೀವು ಮುಂದಿನ 15 ದಿನ ಒಟ್ಟು 12,000 ಕ್ಯೂಸೆಕ್ ನೀರಿನಂತೆ ಪ್ರತಿದಿನ 12,000 ಕ್ಯೂಸೆಕ್ನಂತೆ 15 ದಿನ ತಮಿಳುನಾಡಿಗೆ ನೀರು ಹರಿಸಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಈಗ ಆದೇಶ ಹೊರಡಿಸಿರುವಂಥದ್ದು. ಕರ್ನಾಟಕಕ್ಕೆ ಭಾರಿ ಹಿನ್ನಡೆ, ಭಾರಿ ನಿರಾಸೆ, ಭಾರಿ ಆಕ್ರೋಶಕ್ಕೆ ಇದು ಕಾರಣ ಆಗೋ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬ್ರಿಟಿಷರ ಕಾಲದಲ್ಲಿ ಆಗಿರುವಂತಹ ನಿಯಮಗಳೇನಿದ್ದಾವೆ ಅದನ್ನೇ ಚಾಲೆಂಜ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕಾಗಿತ್ತು. ಒಪ್ಕೊಳ್ಳಲ್ಲ ರೀ ನಾವು, ಮತ್ತೊಮ್ಮೆ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು. ಆಗ ಬ್ರಿಟಿಷರ ಕಾಲಘಟ್ಟದಲ್ಲಿ ಆಗಿರುವಂತಹ ಒಪ್ಪಂದಕ್ಕೆ ನಾವು ಯಾಕೆ ಅದಕ್ಕೆ ತಕ್ಕಂತೆ ನೀರು ಹರಿಸಬೇಕು? ಈಗ ಮತ್ತೊಮ್ಮೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನರ್ ಪರಿಶೀಲನೆ ಮಾಡಬೇಕು. ಸಂಕಷ್ಟದ ಸಮಯದಲ್ಲಿ ಇರುವಂತಹ ಸೂತ್ರಗಳೇನಿದ್ದಾವೆ ಅದನ್ನು ಕೂಡ ಪುನರ್ ಪರಿಶೀಲನೆ ಮಾಡಬೇಕು. ಇಲ್ಲದೇ ಇರೋ ನೀರನ್ನು ತಂದು ಕೊಡೋದಕ್ಕಾಗಲ್ಲ. ಮೊದಲು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಆ ಕಾನೂನುಗಳು, ಆ ನಿಯಮಗಳೇನಿದ್ದಾವೆ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೆ ಗಮನ ಹರಿಸಬೇಕು. ಇಲ್ಲದೆ ಹೋದರೆ ಪ್ರತಿ ಬಾರಿ ಇದೇ ಆಗತ್ತೆ. ಏನು ಮಳೆ ಆಗುತ್ತೆ ಅದನ್ನು ನೋಡ್ಕೊಂಡು ಇತ್ತ ತಮಿಳುನಾಡು ಸಿಡಬ್ಲ್ಯೂಆರ್ಸಿ ಹತ್ರ ಹೋಗುತ್ತೆ. ಸಿಡಬ್ಲ್ಯೂಆರ್ಸಿ ಅದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೊಡೋದು, ಸಿಡಬ್ಲ್ಯೂಎಂಎ ಅದನ್ನು ಎತ್ತಿ ಹಿಡಿಯೋದು, ಅಲ್ಲೂ ಕೂಡ ಕರ್ನಾಟಕಕ್ಕೆ ಹಿನ್ನಡೆ ಆಗೋದು. ಯಾಕಂದರೆ ಓಬಿರಾಯನ ಕಾಲದ್ದಲ್ವಾ ಇದು, ಬ್ರಿಟಿಷರ ಕಾಲದ ಒಂದು ಕಾನೂನುಗಳು, ಬ್ರಿಟಿಷರ ಕಾಲದಲ್ಲಿ ಆಗಿರುವಂತಹ ನಿಯಮಾವಳಿಗಳು, ಅದಕ್ಕೆ ಅನುಸಾರವಾಗಿ ನೀರು ಹರಿಸಲೇಬೇಕು ಅಂತ ಸಹಜವಾಗಿ ಮತ್ತೆ ಮತ್ತೆ ಆದೇಶವನ್ನು ಕೊಡ್ತಾರೆ. ಇದನ್ನು ತಗೊಂಡಾಗಿ ನಾವೇನಾದರೂ ಸುಪ್ರೀಂ ಕೋರ್ಟಲ್ಲಿ ಇಲ್ಲ ಅವರು ಆದೇಶ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಪ್ಪ, ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಮಾಡಿರೋದೇ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಅವರು ಏನು ಆದೇಶ ಕೊಟ್ಟಿದ್ದಾರೆ ಅದನ್ನು ಪಾಲಿಸಿ ಅಂತ ಸಹಜವಾಗಿ ಹೇಳ್ತಾರೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡೋದರ ಬದಲಾಗಿ ಆ ನೀರು ಹಂಚಿಕೆ ಮಾಡೋದಕ್ಕೆ ಇರುವಂತಹ ಕಾನೂನುಗಳೇನಿದ್ದಾವೆ, ಆ ನಿಯಮಗಳು ಏನಿದ್ದಾವೆ ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು, ಪುನರ್ ರೂಪಿಸಬೇಕು. ಅದನ್ನು ಈಗಿನ ಕಾಲಕ್ಕೆ ತಕ್ಕಂತೆ ರೂಪಿಸಬೇಕು. ಯಾಕಂದರೆ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಕಾವೇರಿ ನೀರನ್ನು ಕುಡಿಯೋದಕ್ಕೆ ಅಂತ ಅನೇಕ ಜಿಲ್ಲೆಗಳು ನೆಚ್ಚಿಕೊಂಡಿದ್ದಾವೆ. ಮೈಸೂರು, ಹಳೆ ಮೈಸೂರು ಭಾಗ, ಇತ್ತ ಬೆಂಗಳೂರು, ಹಲವಾರು ನಗರಗಳು ಇದೇ ಒಂದು ನೀರನ್ನು ನೆಚ್ಚಿಕೊಂಡು ಕುಡಿಯೋದಕ್ಕೆ ಅಂತ ಇದೇ ನೀರನ್ನು ಅವಲಂಬಿಸಿದ್ದಾವೆ. ಹಾಗಾಗಿ ಮೊದಲಿನ ಏನು ಬ್ರಿಟಿಷರು ರೂಪಿಸಿದಂತಹ ನಿಯಮಾವಳಿಗಳೇನಿದ್ದಾವೆ ಅದರ ಅನುಸಾರವಾಗಿ ನಾವು ನೀರು ಬಿಡುಗಡೆ ಮಾಡಲ್ಲ ಅಂತ ರಾಜ್ಯ ಸರ್ಕಾರ ಅದನ್ನು ಚಾಲೆಂಜ್ ಮಾಡೋದಕ್ಕೆ ಮುಂದಾಗಬೇಕು.